ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗದಾ ಯೂಟ್ಯೂಬ್ ವ್ಲಾಗ್. ಗಣಿಕಾಗೆ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಅದಕ್ಕೆ ನಾನು, ಗಣಿಕಾ, ಧನ್ವಿತಾ, ಅವರಪ್ಪ ಎಲ್ಲರೂ ರೆಡಿ ಆದ್ವಿ. ಗಣಿಕಾಗೆ ಇದು ಫಸ್ಟ್ ಟೆಸ್ಟ್ ಇತ್ತು. ಸೊ ಟೆಸ್ಟ್ ಆದಮೇಲೆ ಪೇಪರ್ಸ್ನ ನೋಡಲಿಕ್ಕೆ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇಟ್ಟಿದ್ರು. ಎಲ್ಲರೂ ರೆಡಿ ಆದ್ವಿ, ಬೇಗ ಬೇಗ ಹೋಗೋಣ ಅಂತ. ಇವರಿಬ್ಬರು ಕಿತ್ತಾಡ್ತಾನೆ ಇದ್ದರು. ಅದಕ್ಕೆ ನಮ್ಮ ಮನೆಯವ್ರು ರೇಗಿದ್ರು, ಕೋಪ ಮಾಡಿಕೊಂಡ್ಲು. ಇವರಿಬ್ಬರು ಹೇಗೆ ಅಂದರೆ ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ. ಬಟ್ ಇಬ್ಬರು ಇದ್ದಾಗಂತೂ ಕಿತ್ತಾಡದೆ ಅಂತೂ ಇರಲ್ಲ, ಸುಮ್ಮನೆ ಕಿತ್ತಾಡ್ತಾ ಇರ್ತಾರೆ. ನಾನು ಫಸ್ಟ್ ಹೋಗಬೇಕು ಅಂತ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾಯಿದ್ರು. ಇಬ್ಬರು ಮಧ್ಯೆ ಕೇರಿಂಗ್ ಬಾಂಡಿಂಗೇ ಇಲ್ಲ. ಅಯ್ಯೋ ಇವಳು ಯಾಕಾದರೂ ಹುಟ್ಲಪ್ಪ ಅಂತಾಳೆ ಧನಿಕಾ ಅಂತೂ ತುಂಬ ರ್ಯಾಶು, ಹೊಡೆದಾಕ್ಬಿಡ್ತಾಳೆ ಅವಳಿಗೆ, ದೊಡ್ಡವಳಿಗೆ. ಗಣಿಕಾದ ಮೇಲೆಲ್ಲ ಕಂಪ್ಲೇಂಟ್ ಹೇಳಿ ಹಾಗೆ ಧನ್ವಿತಾಗೂ ಎದುರಿಸೋಣ. ಗಣಿಕಾ ಬರೀತಾ ಇದ್ದರೆ ಹೋಗಿ ಸ್ಟಡಿ ಟೇಬಲ್ ಮೇಲೆ ನಿಂತ್ಕೊಂಡ್ಬಿಡ್ತಾಳೆ, ಮತ್ತು ಪೇಪರೆಲ್ಲ ಅರ್ಧಾಕ್ಬಿಡ್ತಾಳೆ. ಏನೂ ಮಾಡೋಕ್ಕೆ ಬಿಡಲ್ಲ ಅವಳನ್ನ. ಒಂದು ಮಗು ಚಿಕ್ಕದಿದ್ದು ಒಂದು ಮಗು ದೊಡ್ಡದಿದ್ದರೆ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್. ಇವ್ರು ಹೇಳಿದ ಮಾತು ಅವಳು ಕೇಳಲ್ಲ, ಅವಳು ಹೇಳಿದ ಮಾತು ಇವಳು ಕೇಳಲ್ಲ. ಅವ್ರನ್ನ ಕಂಟ್ರೋಲ್ ಮಾಡಿ ಮಾಡಿ ಸಾಕಾಗೋಗುತ್ತೆ. ಗಣಿಕಾಗೆ ಖುಷಿ, ಇವತ್ತು ಎಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ದೀನಿ ಸ್ಕೂಲ್ಗೆ ಅಂತ. ಯಾಕಂದರೆ ಡೈಲಿ ವ್ಯಾನಲ್ಲಿ ಹೋಗ್ತಾ ಇದ್ಲಲ್ಲ, ಒಂದು ಸ್ವಲ್ಪ ಬೋರ್ ಅನಿಸ್ತಾ ಇತ್ತು ಅವಳಿಗೆ. ಸ್ಕೂಲ್ ಹತ್ರ ಬಂದ್ವಿ. ಇದು ಗಣಿಕಾ ಸ್ಕೂಲು. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಂಗೆ ತುಂಬ ಇಷ್ಟ ಆಯಿತು ಸ್ಕೂಲು. ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೆ ಗೊತ್ತಿಲ್ಲ ವಿಡಿಯೋ ಮಾಡಬೇಕಾ ಇಲ್ವಾ ಅಂತ, ಬಟ್ ಮಾಡ್ತಾಯಿದ್ದೆ. ಇವಳು ನೋಡಿ ಸ್ಕೂಲಲ್ಲಿ ಎಷ್ಟು ಇನ್ನೋಸೆಂಟಾಗಿ ಬಿಹೇವ್ ಮಾಡ್ತಿದ್ದಾರೆ ಇಬ್ಬರೂ. ಒಬ್ಬರು ಏನೂ ಗೊತ್ತೇ ಇಲ್ಲ ಅನ್ನೋ ಥರ. ಇವಳಂತೂ ನೋಡಿ ಎಷ್ಟು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಗಣಿಕಾ. ಮ್ಯಾಮ್ ಹೇಳಿದ್ರು, ಗಣಿಕಾ ಕಮ್ ಆ್ಯಂಡ್ ಟೇಕ್ ಯುವರ್ ಫೈಲ್ ಆ್ಯಂಡ್ ಶೋ ಇಟ್ ಯುವರ್ ಮಾಮ್ ಅಂತ ತಗೊಂಡು ಬಂದ್ಲು. ಏನಪ್ಪ ಔಟ್ ತೆಗೆದ್ಬಿಟ್ಟಿದ್ದಾಳೆ ಅಂತ ಶಾಕ್ ಆಗಬೇಡಿ. ಅದು ಫಸ್ಟ್ ಟೆಸ್ಟ್ ಇದು ಅಂತ ಮಾಡೆಲ್ ಪೇಪರ್ನ ಕಳಿಸಿದ್ರು. ಸೊ ಅದೇ ಥರ ಇದೆ ಕ್ವೆಶನ್ ಪೇಪರ್. ನಾನು ಹಂಗೆ ಪ್ರಿಪೇರ್ ಮಾಡಿದ್ದೆ ಅವಳನ್ನ. ಅವಳು ಇನ್ನೂ LKG ಅಲ್ವಾ, ಪ್ರೀ ನರ್ಸರಿಲಿಯೂ ಇದನ್ನೆಲ್ಲ ಕಲ್ತಿದ್ಲು. ಸೊ ಅದಕ್ಕೆ ಅವಳಿಗೆ ಇದು ಅಷ್ಟು ಟಫ್ ಅನಿಸಿಲ್ಲ. ನೆಕ್ಸ್ಟ್ ಟೆಸ್ಟಿಂದ ಮಾಡೆಲ್ ಕ್ವೆಶನ್ ಪೇಪರ್ ಏನು ಕೊಡಲ್ಲ, ನೀವೇ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವಳು ಕಲರಿಂಗಲ್ಲಿ ಸ್ವಲ್ಪ ಡಲ್ ಇದ್ದಾಳೆ. ಯಾವುದಕ್ಕೆ ಹೆಂಗೆ ಕಲರ್ ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಡೈಲಿ ಏನಾದರೂ ಪೇಪರ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ, ಆದ್ರೂ ಅವಳು ಕಲರಿಂಗಲ್ಲಿ ಇಂಪ್ರೂವ್ನೇ ಆಗ್ತಾಯಿಲ್ಲ. ನೋಡಿ, ಡಾಗುಗೆ ಮಲ್ಟಿ ಕಲರ್ ಮಾಡಿಬಿಟ್ಟಿದ್ದಾಳೆ. ಇದೇ ಗಣಿಕಾ ಕೂತ್ಕೊಳ್ಳೋ ಕ್ಲಾಸ್ ರೂಮ್. ಅವಳು ಸ್ವಲ್ಪ ತರಲೆ ಫ್ರಂಟಲ್ಲೇ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಮ್ಯಾಮು. ನಾನು ವಿಡಿಯೋ ಮಾಡಿರೋದು ಯಾರಿಗೂ ಗೊತ್ತೇ ಇಲ್ಲ, ಬಿಕಾಸ್ ನಾನು ಕೂತಲ್ಲೇ ಮಾಡಿಕೊಂಡೆ, ಯಾಕಂದರೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.